सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु विशुद्ध वेदांत परिभाषा नाम्नी इयं देवभाषायाः कृतिः इदानीं विचार्यते। तत्र द्वादशो विषयः ब्रह्मात्मानुभव साधनम् इति। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वादशं ग्रन्थभागं ब्रह्मात्मानुभव साधनं नाम यथा स्वामिपादानुग्रहं विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानन्देन्द्र सरस्वती स्वामिपादैः प्रणीता विशुद्ध वेदांत परिभाषा। ॐ अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्यप्रमाणज्ञान सम्प्रदायविदो गुरून् नत्वा विशुद्ध वेदांत परिभाषा प्रकाश्यते। श्री श्री सच्चिदानंदेन्द्र सरस्वती स्वामिपादरवरिंद
ಅನುಗ್ರಹೀತವಾಗಿರ್ತಕ್ಕಂತಹ ಒಂದು ವಿಶಿಷ್ಟ ಸಂಸ್ಕೃತ ಭಾಷೆಯ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ ಅಂತಕ್ಕಂಥದ್ದು. ಅದರಲ್ಲಿ ಬ್ರಹ್ಮಾತ್ಮಾನುಭವ ಸಾಧನಂ, ಇದುವರೆಗೂ ಕೂಡ 11 ವಿಷಯಗಳನ್ನು ಹೇಳಿ ಈಗ 12ನೆಯ ವಿಷಯ ಈ ಬ್ರಹ್ಮಾತ್ಮಾನುಭವ ಸಾಧನಂ. ಬ್ರಹ್ಮಾತ್ಮಾನುಭವ ಅಂದರೆ ಈ ಆತ್ಮೈಕತ್ವ ಮತ್ತು ತತ್ವಮಸಿ ಅಂತ ಏನು ಗುರುಗಳು ಹೇಳಿದ್ದಾರೋ ಅದು ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ನಮಗೆ ತಿಳಿದು ಬರಲು ಅಂದರೆ ಅಷ್ಟೇ ಅಲ್ಲ, ಹೇಗೆ ನಮ್ಮ ಅನುಭವಕ್ಕೆ ಬರಲು ಅಥವಾ ಅನುಭವ ಪರ್ಯಂತವಾಗಿ ತಿಳಿದು ಬರಲು ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ವಿಚಾರವನ್ನು ಈಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಶಂಕರರಿಗಿಂತ ಹಿಂದಿನ ಯಾವ ವ್ಯಾಖ್ಯಾನಕಾರರು ಭಾಷ್ಯಕಾರರು ಎಂಬುದಾಗಿ ಈ ಒಂದು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದರೋ ಭಾಷ್ಯವನ್ನು ಬರೆದಿದ್ದರೋ ಅವರುಗಳ ಮತವನ್ನ ಅನುವಾದಿಸಿಕೊಂಡು ಶ್ರೀ ಶ್ರೀ ಸ್ವಾಮಿಪಾದರವರು ಹೇಳ್ತಾ ಇದ್ದಾರೆ, ನೋಡಿ ನೀವು ಇದಕ್ಕೆ ಈ ಸೂತ್ರಕ್ಕೆ ಈ ಅರ್ಥ ಮಾಡಿದ್ದೀರಿ ಅಥವಾ ಈ ಉಪನಿಷದ್ ವಾಕ್ಯಕ್ಕೆ ಈ ಅರ್ಥ ಮಾಡಿದ್ದೀರಿ, ಆದರೆ ಇದು ವ್ಯಾಕರಣ ರೀತ್ಯ ಸಮಂಜಸವಾಗಿದೆ, ವ್ಯಾಕರಣಬದ್ಧವಾಗಿದೆ, ಒಂದು ಪಕ್ಷ ತರ್ಕಕ್ಕೂ ಹೊಂದಬಹುದಾಗಿದೆ, ಎರಡೂ ಆಗಿದೆ. ಮತ್ತೆ ಇನ್ನು ಕೆಲವು ವ್ಯಾಖ್ಯಾನಗಳಿವೆ, ಅವು ಏನಾಗಿವೆ, ಅವು ಈ ಒಂದು ಯಾವ ಒಂದು ಮತಗಳು ಅಂತ ಇವೆಯೋ ಅವೆಲ್ಲಕ್ಕೂ ಹೊಂದಿಕೊಂಡಂತೆ ಇದ್ದು ಅವೆಲ್ಲಕ್ಕೂ ಸರಿಯಾಗಿದೆ. ಎಲ್ಲ ಉಪನಿಷತ್ತಿನ ಒಂದು ಸಿದ್ಧಾಂತ ಏನಿದೆ ಅದಕ್ಕೆ ಅನುಗುಣವಾಗಿಯೇ ಇವೆ, ಅವೆಲ್ಲ ವ್ಯಾಕರಣಬದ್ಧವಾಗಿದೆ, ತರ್ಕಕ್ಕೆ ಹೊಂದಿಕೊಂಡಂತೆ ಇದೆ. ಮತ್ತೆ ಈ ಮೀಮಾಂಸಕರು ಏನು ಹೇಳ್ತಾರೋ ಅದಕ್ಕೂ ಕೂಡ ಹೊಂದಿಕೊಂಡಂತೆ ಇರಬಹುದು. ಆದರೆ ಆ ಒಂದು ನೀವು ಅರ್ಥವನ್ನು ಮಾಡಿದ್ದೀರಲ್ಲ, ಇದನ್ನೆಲ್ಲವನ್ನು ಇಟ್ಟುಕೊಂಡು ಅದು ಸರಿಯಾದ ಸಂಪ್ರದಾಯವಲ್ಲ ಎಂಬುದಾಗಿ ನಾವು ಹೇಳ್ತೇವೆ. ಯಾಕೆ ಅಂತಕ್ಕಂಥದ್ದು ಪ್ರಶ್ನೆ. ಒಂದು ನೋಡಿ, ಯಾವ ಉಪನಿಷದ್ ವಾಕ್ಯವೇ ಆದರೂ ಅವುಗಳ ಅರ್ಥ ನಮಗಾಯಿತು ಅಂತ ಅಂದರೆ ಅದು ಕೇವಲ ಈ ಒಂದು ಭಾಷೆಗೆ ತಕ್ಕಂತೆ, ವ್ಯಾಕರಣಕ್ಕೆ ತಕ್ಕಂತೆ, ತರ್ಕಕ್ಕೆ ತಕ್ಕಂತೆ, ಮೀಮಾಂಸಕ್ಕೆ ತಕ್ಕಂತೆ, ಆದರೆ ಆ ವಾಕ್ಯಾರ್ಥ ಇವೆಲ್ಲಕ್ಕೂ ಅನುಗುಣವಾಗಿದೆ. ಆದರೆ ಏನಾಗುತ್ತೆ, ಅಷ್ಟರಿಂದ ಪ್ರಯೋಜನವಿಲ್ಲ. ಅಷ್ಟು ಮಾತ್ರದಿಂದ ಯಾವ ಪ್ರಯೋಜನವೂ ಇಲ್ಲ. ಹೇಗೆ ಸ್ವಾಮಿ ಅಂತಂದ್ರೆ ನೋಡಿ, ಲೋಕಾನುಭವವನ್ನೇ ತೆಗೆದುಕೊಳ್ಳೋಣ. ಒಬ್ಬ ಇದ್ದಾನೆ, ಇಡೀ ಪ್ರಪಂಚಕ್ಕೆ, ಇಡೀ ಜಗತ್ತಿಗೆ ಈ ಒಂದು ಭೂಲೋಕ ಅಂತ ಏನು ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ಈ ಆ ಒಂದು ಲೋಕದಲ್ಲಿ ಅತ್ಯಂತ ಸಂಪನ್ನನಾಗಿರ್ತಕ್ಕಂತಹ, ಸಂಪದ್ಭರಿತನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಸದಾಚಾರ ಸಂಪನ್ನ, ಎಲ್ಲ ಶಾಸ್ತ್ರವೇತ್ತ, ಮತ್ತೆ ಎಲ್ಲ ವ್ಯವಹಾರಗಳನ್ನು ಸಮರ್ಪಕವಾಗಿ ನಿಭಾಯಿಸಬಲ್ಲ ಶಕ್ತಿ ಅವನಿಗಿದೆ. ಇಷ್ಟೆಲ್ಲ ಇದೆ. ಅದನ್ನು ನೀವೇನು ಮಾಡ್ತೀರಿ, ವರ್ಣಿಸ್ತಾ ಇರ್ತೀರಿ, ನೋಡಿ ಎಂಥವನು ಇಂಥವನು, ಹೀಗಿದ್ದಾನೆ ಹಾಗಿದ್ದಾನೆ ಅಂತ. ಅಷ್ಟು ಮಾತ್ರದಿಂದ ಏನಾದರೂ ಕೂಡ ಪ್ರಯೋಜನವಾಯ್ತಾ? ಅರೆ ಏನು ಸ್ವಾಮಿ, ಏನೂ ಪ್ರಯೋಜನವಾಗಿಲ್ಲ. ಮತ್ಯಾವಾಗ ಆಗೋದು ಅಂತಂದರೆ ಅವನಿಂದ ನಮಗೆ ಏನಾದರೂ ಲಾಭವಾಯ್ತಾ, ಆಗುತ್ತಾ ಅನ್ನೋದಕ್ಕೆ. ಅವನಿಂದ
ನಮಗೇನಾದರೂ ಲಾಭವಾಗುತ್ತಾ ಅಂತ ಅನ್ನೋದು ವಿಚಾರಣೀಯವಾಗಿರ್ತಕ್ಕಂಥದ್ದು. ಆಗುತ್ತೆ ಅನ್ನೋದಾದರೆ ಅವನು ಈ ಎಲ್ಲ ಗುಣಕ್ಕೂ ಅರ್ಹನಾಗಿದ್ದಾನೆ, ಮತ್ತೆ ಅವನು ಸ್ತುತ್ಯರ್ಹ. ಅವನು ಬರೀ ಅವನು ಅಂಥವನು ಇಂಥವನು ದೊಡ್ಡವನು ಇವನು ದೊಡ್ಡವನು ಅಂತ ಎಲ್ಲ ಹೇಳ್ಕೊಂಡು ಬಂದು ವರ್ಣನೆ ಮಾಡಿಕೊಂಡು ಬೇಕಾದಷ್ಟು ಅವನ ವರ್ಣನೆ ಮಾಡಿ ಮಾಡಿ ಪ್ರಶಸ್ತಿಗಳನ್ನು ತಗೊಂಡ್ಬಿಟ್ಟು ಇವನಿಗೆ ಬಂದ ಭಾಗ್ಯ ಏನೂ ಬರಲಿಲ್ಲ. ಹಾಗೆ ಇದು ಕೂಡ ತರ್ಕಕ್ಕೆ ಅನುಗುಣವಾಗಿದ್ದರೇನು, ಮೀಮಾಂಸಕ್ಕೆ ಅನುಗುಣವಾಗಿದ್ದರೇನು, ವ್ಯಾಕರಣಕ್ಕೆ ಅನುಗುಣವಾಗಿದ್ದರೇನು, ಏನು ಪ್ರಯೋಜನ? ನಿಮ್ಮ ಅನುಭವಕ್ಕೆ ಬಂತ ಯಾವುದು? ತತ್ವಮಸಿ ಎಂಬುದಾಗಿ ಗುರುಗಳು ಹೇಳಿದಂತಹ ವಾಕ್ಯ ಅದೇ ನೋಡಯ್ಯ ನೀನಾಗಿದ್ದೀಯೇ, ಆ ಪರಬ್ರಹ್ಮ ತತ್ವವೇ ನೀನಾಗಿದ್ದೀಯೇ ಎಂಬುದಾಗಿ ಹೇಳಿದ್ರಲ್ಲ, ಅದು ನಿನ್ನ ಅನುಭವಕ್ಕೇನಾದರೂ ಬಂತೇನಪ್ಪ? ಏನೋ ಸ್ವಾಮಿ ಬಂಧ ಕಾಣಲಿಲ್ಲ, ಇಷ್ಟೆಲ್ಲ ಇದ್ರೂ ಕೂಡ ಶೋಕಾಮೋಹ ಅಂತಕ್ಕಂಥದ್ದು ಇದೆ. ನಿನ್ನ ಅನುಭವಕ್ಕೆ ಬಂದಿದ್ದೆವು ಅಂತ ಆದ್ರೆ, ಬಂದಿತ್ತು ಅಂತ ಆದರೆ, ಬಂತು ಅಂತ ಆದರೆ ಏನಾಗಬೇಕು? ನಿನ್ನ ಎಲ್ಲ ಶೋಕಮೋಹಗಳು ಕೂಡ ಕಳೆದು ಹೋಗಬೇಕು. ಇದೆಯಾ? ಇಲ್ಲ. ನಿನ್ನ ಅನುಭವ ಇದೆಯಾ ಅದರಲ್ಲಿ? ಇಲ್ಲ. ಅಲ್ಲಿಗೇನಾಯಿತು? ಎಲ್ಲದಕ್ಕೂ ಬದ್ಧವಾಗಿದ್ದರೂ ಕೂಡ ಇದು ಅನುಭವಕ್ಕೆ ಬದ್ಧವಾಗಿಲ್ಲ. ಹಾಗೆ ನೀವು ಮಾಡಿರ್ತಕ್ಕಂಥ ಯಾವ ವ್ಯಾಖ್ಯಾನಗಳು ಅಂತ ಏನಿದೆ, ಭಾಷ್ಯ ಅಂತ ಏನಿದೆ, ಅದು ಅನುಭವಕ್ಕೆ ಸ್ವಲ್ಪ ಹೊಂದುವುದಿಲ್ಲ. ಮತ್ತೇನಂತ ಕರಿಬೇಕ? ಇದೆಯಲ್ಲ ಅಂದರೆ ಏನಿಲ್ಲ, ಉಪನಿಷತ್ತಿಗೆ ಅರ್ಥ ಮಾಡಿದ್ದಾರೆ, ಅವರು ಸರಿಯಾಗಿದೆ. ಆದರೆ ಅವರು ಸರಿಯಾದ ಸಂಪ್ರದಾಯ ಕ್ರಮದಿಂದ ಅರ್ಥವನ್ನು ಮಾಡಿಲ್ಲ ಅಷ್ಟೇ. ಇದೆಲ್ಲದಕ್ಕೂ ಹೊರತಾಗಿ ತರ್ಕ, ಮೀಮಾಂಸಾ, ವ್ಯಾಕರಣ ಎಲ್ಲದಕ್ಕಿಂತ ಹೊರತಾಗಿ ಇನ್ನೊಂದು ಇದೆ, ಇನ್ನೊಂದು ಅಂಶ. ಅದೇನು? ಅನುಭವ ಅಂತಕ್ಕಂಥದ್ದು. ಅದಕ್ಕೂ ಹೊಂದುಗಡೆಯಾಗಬೇಕು. ಆಗ ಏನಾಗತ್ತೆ? ಅದು ಪರಿಪೂರ್ಣವಾದ ಸಂಪ್ರದಾಯ ಬದ್ಧವಾದ ಒಂದು ಶಾಸ್ತ್ರ ಅಂತ ಆಗುತ್ತೆ. ಒಂದು ಪಕ್ಷ ಅದು ಅನುಭವಕ್ಕೆ ಬರಲಿಲ್ಲ ಅಂತ ಆದರೆ ಅದೇನೊಂದು ನಾವು ಅದನ್ನು ಪರಿಪೂರ್ಣವಾದ ಒಂದು ಸಿದ್ಧಾಂತ ಅಂತ ನಾವು ಹೇಳೋದಿಲ್ಲ. ಇರಬಹುದು, ಆದರೆ ಅದು ಪರಿಪೂರ್ಣವಾದಂತಹ ಸಿದ್ಧಾಂತ ಆಗೋದಿಲ್ಲ. ಹಾಗಾಗಿ ಆಚಾರ್ಯ ಶಂಕರ ಭಗವತ್ಪಾದರು ಕಂಠೋಕ್ತವಾಗಿ ಹೇಳಿದ್ದಾರೆ ನೋಡಿ, ಈ ವೇದಾಂತ ವಾಕ್ಯಗಳ ಅರ್ಥ ನಮ್ಮ ಅನುಭವಕ್ಕೆ ಬಂದಿಲ್ಲ ಅಂತ ಆದರೆ ಅದು ಏನಾಗಿದೆ? ಅದು ಪ್ರಯೋಜನವಿಲ್ಲ ಅಂತ ಅಲ್ಲ, ಆ ವಾಕ್ಯ ಪ್ರಯೋಜನವಿಲ್ಲ ಅಂತ ಅಲ್ಲ, ಆ ವಾಕ್ಯಕ್ಕೆ ನಾವು ತಿಳಿದುಕೊಂಡಿರುವ ಅರ್ಥವು ಸಂಪ್ರದಾಯಾನುಸಾರವಾಗಿಲ್ಲ ಅಂತ ಅಷ್ಟೆ. ಅದು ಎಲ್ಲದಕ್ಕೂ ಹೊಂದಿರಬಹುದು, ವ್ಯಾಕರಣ, ಮೀಮಾಂಸಾ, ತರ್ಕ ಎಲ್ಲದಕ್ಕೂ ಹೊಂದುತ್ತೆ. ಆದ್ರೇನು? ಅನುಭವಕ್ಕೆ ಹೊಂದೋದಲ್ಲಪ್ಪ. ಯಾವಾಗ ಅನುಭವಕ್ಕೆ ಹೊಂದೋದಿಲ್ವೋ ಅವೆಲ್ಲ ಏನಾಗ್ಬಿಡುತ್ತೆ? ಅವಕ್ಕೆಲ್ಲ ಒಂದೇ ಹೆಸರು, ಕೇವಲ ಶ್ರದ್ಧಾಗಮ್ಯ ಅಂತ ಆಗ್ಬಿಡುತ್ತೆ. ಕೇವಲ ಶ್ರದ್ಧೆ. ನೋಡ್ರಿ, ಅಲ್ಲಿ ಯಾವುದೋ ಒಂದು ದೇವತೆ ಅಂತ ಇದ್ದಾನೆ, ಅವನನ್ನು ಆರಾಧಿಸಿದರೆ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತಂತೆ. ಯಾವಾಗ? ಈಗ ಆರಾಧನೆ ಮಾಡಿ ಮುಂದಿನ ಜನ್ಮದಲ್ಲಿ ಆಗುತ್ತೆ, ಅಥವಾ ಕಾಲಾಂತರದಲ್ಲಿ ಆಗುತ್ತೆ. ಈಗೇನೂ ಆಗೋದಿಲ್ಲ, ಮತ್ತೆ ಬಿಟ್ಟಾಕಿ ಆಗ ಇದು. ಆದರೆ ವೇದಾಂತ ಶಾಸ್ತ್ರಗಳು ಹೇಳ್ತಕ್ಕಂಥ ವಾಕ್ಯ ಹೇಗಿವೆ ಗೊತ್ತಾ? ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವತ್ತು ಪರ್ಯವಸಿತೋ ಭವತಿ. ವಾಕ್ಯಾರ್ಥ ಜ್ಞಾನ ಆಯಿತು, ಗುರುಗಳು ಹೇಳಿದ್ರು, ನೋಡಪ್ಪ ತತ್ವಮಸಿ ಅಂತ ಎಂಬತಕ್ಕಂಥ ವಾಕ್ಯಕ್ಕೆ ಇದು ಅರ್ಥ ಅಂದ ತಕ್ಷಣವೇ ಇವನಿಗೆ ಆ ಅರ್ಥ ಏನಾಗುತ್ತೆ? ಅನುಭವ ಪರ್ಯಂತವಾಗಿ ಆಯಿತು, ಅಥವಾ ಅದರ ಒಂದು ಫಲ ಅವನ ಅನುಭವಕ್ಕೆ ಬಂದು ಬಿಟ್ಟಿತು. ಇದು ಶಾಸ್ತ್ರ, ವೇದಾಂತ ಶಾಸ್ತ್ರ. ಬೇರೆ ಯಾವ ಶಾಸ್ತ್ರವೂ ಕೂಡ ಈ ತರಹ ಇಲ್ಲ. ಈ ತರಹ ಅಂದ್ರೇನು? ಕೇವಲ ಶ್ರವಣ ಮಾತ್ರದಿಂದ, ಕೇಳಿದ ಮಾತ್ರದಿಂದ ಅದರ ಫಲ ಪೂರ್ಣವಾಗಿ ಬಂದು ಒದಗುತ್ತೆ ಅಂತಕ್ಕಂಥದ್ದು ಪ್ರಪಂಚದ ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಎಲ್ಲವೇನೂ ಇರಬಹುದು, ಆದರೆ
ಹೀಗಾಗುತ್ತೆ ಅಂತ ಹೇಳಿದ ಮೇಲೆ ಅದನ್ನು ಅನುಷ್ಠಾನಕ್ಕೆ ತರಬೇಕು, ಅದನ್ನು ಅನುಷ್ಠಾನ ಮಾಡಬೇಕು. ನೋಡ್ರಿ, ಇದರಿಂದ ಹೀಗಾಗುತ್ತೆ ಅಂದರೆ ಯಾವುದನ್ನು ಹೇಳಿರುತ್ತಾರೋ ಅದನ್ನು ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡದೇ ಇದ್ದರೆ ಆಗೋದಿಲ್ಲ. ಇವಕ್ಕೆಲ್ಲ ಏನು ಹೆಸರು? ಒಂದು ಹೆಸರು ಅನುಷ್ಠಾನ, ಧ್ಯಾನ, ಎಲ್ಲ ಸಮಾಧಿ, ಎಲ್ಲ ಏನು ಹೆಸರು? ಇವಕ್ಕೆಲ್ಲ ಕ್ರಿಯೆ. ಅಂದ್ರೇನು? ಎಲ್ಲ ಜ್ಞಾನವನ್ನು ಕ್ರಿಯೆಯಲ್ಲಿ ವಿನಿಯೋಗಿಸಿದ ಹೊರತು ನಿಮಗೆ ಫಲ ಆಗೋದಿಲ್ಲ. ಹೌದು ತಾನೆ? ಯಾವುದೋ ವ್ರತ ಇದೆ ಕಣ್ರಿ, ನೀವು ಮಾಡಬೇಕು, ಅದು ಹೀಗಾಗುತ್ತೆ ನೋಡಿ, ಆ ವ್ರತ ಹೀಗಿದೆ, ಹಾಗೆ ಅವ್ರದ್ದು ಮಾಡಬೇಕಲ್ಲ ನೀವು. ನಾವು ಮಾಡಬೇಕದನ್ನು. ಮಾಡಿದ್ರೂ ಕೂಡ ಬರುತ್ತೋ ಫಲ, ಬರೋದಿಲ್ವೋ ನಿಶ್ಚಯ ಇಲ್ಲ. ಆದರೆ ಇಲ್ಲಿ ಹೀಗಿಲ್ಲ. ಆಯಿತು ಅಂತಂದರೆ ಬರುತ್ತೋ ಬರೋದಿಲ್ಲವೋ ಎಂಬ ಸಂಶಯಕ್ಕೆ ಎಳ್ಳಷ್ಟು ಎಡೆಯ ಇಲ್ಲ. ನೋಡಿ, ಪ್ರಪಂಚದ ಯಾವುದರಲ್ಲಿ ಈ ಥರ ಒಂದು ಅನುಭವ ಉಂಟಾ? ಎಲ್ಲರೂ ಹೇಳ್ತಾರೆ ಯಾವುದೋ ಫಲ ಆಗುತ್ತೋ, ಎಲ್ಲ ಮಾಡ್ದ, ಹೇಳಿದ ರೀತಿಯಲ್ಲಿ ಮಾಡ್ದ, ವಿಧಿಯೆಲ್ಲ ಆಯಿತು. ಆ ವಿಧಿಯಲ್ಲಿ ಆದಮೇಲೆ ಬರುತ್ತೋ ಬರೋಲ್ವೋ ಅನ್ನೋ ಸಂಶಯ ಇದ್ದೇ ಇರುತ್ತೆ. ಬರಲಿಲ್ಲ ಅಂದರೆ ಅದನ್ನು ಭಗವಂತನ ಮೇಲೆ ಹಾಕ್ಬಿಡ್ತೇವೆ. ಏನೋ ಭಗವಂತ ಏನೋ ಮನಸ್ಸು ಮಾಡಲಿಲ್ಲ ಕಣ್ರಿ, ನಮಗೆ ಕೊಡಲಿಲ್ಲ ಅಷ್ಟೆ. ಆದರೆ ಈ ಶಾಸ್ತ್ರ ಹಾಗಲ್ಲ ಅಂತ ಹೇಳಿ ಆ ಭಾಗವನ್ನು ಇಲ್ಲಿ ಈ ಒಂದು ವಿಶುದ್ಧ ವೇದಾಂತ ಪರಿಭಾಷಾ ಎಂಬತಕ್ಕಂಥ ಗ್ರಂಥದಲ್ಲಿ ಸ್ವಾಮಿಪಾದರವರು ಅದನ್ನು ಬರೆದು ಈ ಬ್ರಹ್ಮಾತ್ಮಾನುಭವ ಸಾಧನ, ಬ್ರಹ್ಮಾತ್ಮಾನುಭವ ಅಂದ್ರೇನು? ವೇದಾಂತ ವಾಕ್ಯಗಳು ಇದೆ, ಅದು ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ನಾವು ಏನು ಮಾಡಬೇಕು? ಈ ಜ್ಞಾನವಾದ ಮೇಲೆ ಒಂದು ಸಲ ಶ್ರವಣ ಆಯಿತು, ಏನು ಮಾಡಬೇಕಾದಿಲ್ಲ ಅಂತ ಹೇಳಿ ಅದಕ್ಕೆ ಪೂರ್ವಪಕ್ಷ. ಕೆಲವರು ಹೇಳ್ತಾರೆ ಇಲ್ಲಾರೆ ಧ್ಯಾನ ಮಾಡಬೇಕು ಅಂತಾರೆ, ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಪ್ರಸಂಖ್ಯಾನ ಮಾಡಬೇಕು ಅಂತಾರೆ. ಪ್ರಸಂಖ್ಯಾನ ಅಂತಂದ್ರೆ ಒಂದೇ ಈ ಅದರ ಒಂದು ಜಪದ ಒಂದು ವಿಕಾರ ರೂಪ ಅಷ್ಟೆ. ಜಪ ಅಂತ ನಾವು ಹೇಳ್ತೀವಲ್ಲ, ಪ್ರಸಂಖ್ಯಾನದ ವಿಕಾರ ರೂಪ ಜಪ, ಅದನ್ನೇ ಆವೃತ್ತಿ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಹೀಗೆಲ್ಲ ಹೇಳ್ತಾ ಇರ್ತಕ್ಕಂಥ ಒಂದು ವಾದವನ್ನು ಸ್ವಾಮಿಪಾದರವರು ನೋಡಿ ಇದು ಯಾವುದೂ ಇಲ್ಲ. ಹೇಗೆ ಹೇಳ್ತೀರಿ ಸ್ವಾಮಿ? ನೋಡಿ, ಆಚಾರ್ಯರ ಭಾಷ್ಯವೇ ನಮಗೆ ಆಧಾರ. ಆಚಾರ್ಯರ ಭಾಷ್ಯ ಆಧಾರದ. ಅವರು ಒಬ್ಬರು ಮನುಷ್ಯ ಮಾತ್ರದವರು ಸ್ವಾಮಿ, ಅವರು ಮನುಷ್ಯ ಮಾತ್ರದವರು. ಏನೋ ಬರೆದ್ರು, ಬೇರೆಯವರೆಲ್ಲ ಏನೋ ಬರೆದಿದ್ರು ಹಿಂದಿನವರು, ಅವರಂತ ಇವರು ಅಭಿಪ್ರಾಯ ಬರೆದ್ರು ಅಷ್ಟೇ ಅಂತ ಅನ್ನುವ ಒಂದು ಅಂಶ ಬರುತ್ತೆ. ಗುರುವಾಕ್ಯ ನಾವು ಯಾತಕ್ಕೆ ತಗೊಳ್ಬೇಕು? ಅದಕ್ಕೆ ಹಿಂದಿಂದ ಬೇರೆಯವರೆಲ್ಲ ಬರೆದಿದ್ರು, ಅವರು ಬರೆದಿದ್ರು, ಅದನ್ನೇ ಸ್ವಲ್ಪ ಪರಿಷ್ಕರಿಸಬಹುದು ಅಥವಾ ಇನ್ನೇನೋ ಮಾಡಿರ್ಬೋದು. ಇವರು ಬರೆದಿದ್ದಾರೆ ಅಷ್ಟೇ. ಇವರ ಅಭಿಪ್ರಾಯ ಇವ್ರು ಹೇಳಿದ್ದಾರೆ, ಅವರ ಅಭಿಪ್ರಾಯ ಅವ್ರು ಹೇಳಿದರು ಅಂತ ಹೇಳ್ಬೋದಲ್ಲ. ಅಂದರೆ ಇಲ್ಲ, ಅದಾಗೋದಿಲ್ಲ. ಯಾಕೆ ಅಂತಂದರೆ ಭಗವತ್ಪಾದರ ಒಂದು ಈ ಸಿದ್ಧಾಂತ ಏನು ಮಾಡಿದ್ದಾರೆ ಅದಕ್ಕೆ ಆಧಾರ ಯಾವುದು? ಅದಕ್ಕೆ ಆಧಾರ ಶ್ರುತಿ. ಶ್ರುತಿಯ ಆಧಾರದ ಮೇಲೆ ಮತ್ತೆ ಮತ್ತೊಂದು ಇನ್ನೊಂದು ಮುಖ್ಯವಾದ ಆಧಾರ ಯಾವುದದು? ಅನುಭವ. ಹಾಗಾಗಿ ಶಂಕರ ಭಗವತ್ಪಾದರ ಇಡೀ ಒಂದು ಸಿದ್ಧಾಂತ ಎಂಬತಕ್ಕಂತಹ ರೈಲು ಬಂಡಿ ಓಡ್ತಾ ಇರತಕ್ಕಂಥದ್ದು ಯಾವ, ಅದಕ್ಕೆ ಹಳಿ ಯಾವುದು ಗೊತ್ತೇನು? ಎರಡು ಹಳಿ ಇರಬೇಕಲ್ಲ ಓಡಬೇಕಾದ್ರೆ. ಈ ಶಂಕರ ಭಗವತ್ಪಾದರ ಸಿದ್ಧಾಂತ ಎಂಬ ಒಂದು ಆ ರೈಲಿಗೆ ಹಳಿ ಯಾವುದು, ಎರಡು ಹಳಿ ಯಾವುದು ಅಂದರೆ ಒಂದು ಶ್ರುತೆ, ಇನ್ನೊಂದು ಅನುಭವ. ಇದರ ಮೇಲೇನೇ ಅದು ಓಡೋದು ಯಾವತ್ತೂ ನಮಗೆ ಸಿದ್ಧಾಂತ. ಒಂದು ಮಾನವ ರೈಲು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಶ್ರುತಿ ಆಧಾರ ಇರಬೇಕು, ಅನುಭವದ ಆಧಾರ. ಅದನ್ನು ಹೇಳಿ ಇಲ್ಲಿ ಆ ಭಾಗವನ್ನು ಹೇಳ್ತಾ ಇದ್ದಾರೆ. ಇದು ಹೇಗೆ ಭಾಷ್ಯದಲ್ಲಿ ಬಿಂಬಿತವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆ ಭಾಗವೆಲ್ಲ ಆಗಿದೆ. ಮತ್ತು ಅವಶಿಷ್ಟ ಭಾಗ ಆ ಸೂತ್ರ ಭಾಷ್ಯದ ವಾಕ್ಯವನ್ನೇ ತೆಗೆದುಕೊಂಡು ನೇರಾಗಿ ಅದನ್ನು ಉದ್ಧಾರ ಮಾಡಿ ನೋಡಿ ಇಲ್ಲಿ ಹೀಗೆ ಹೇಳಿದ್ದಾರೆ. ಭಗವತ್ಪಾದರು ಮತ್ತೆ ಹೇಳಿದ್ದಾರೆ, ಶ್ರುತಿಯಲ್ಲೂ ಹೇಳಿದ್ದಾರೆ. ಜೀವಭಾವವನ್ನು ಒಪ್ಪಿದ್ದಾರೆ, ದ್ವೈತ ಭಾವವನ್ನು ಒಪ್ಪಿದ್ದಾರೆ. ಹೇಗೆ ಒಪ್ಪಿದ್ದಾರೆ, ಯಾವ ರೀತಿಯಲ್ಲಿ ಒಪ್ಪಿದ್ದಾರೆ ಅದನ್ನು ನೋಡೋಣ ಅಂಥೇಳಿ ಹೀಗೆ ಅಂಥೇಳಿ ಅದಕ್ಕೆ ಆಧಾರವನ್ನು ಕೊಡ್ತಾ ಇದ್ದಾರೆ.
ಈಗ ಆ ಭಾಗ ಆಗ್ತಾ ಇದೆ, ನೋಡೋಣ. ಅತ್ರಾಯಮಭಿಪ್ರಾಯ ಇದು ನೋಡಿ, 1-3-19 ಅಂತ ಹಾಕಿದ್ದಾರೆ. ಇದು ದಹರ ಅಧಿಕರಣ ಅಂತಕ್ಕಂಥದ್ದು ಒಂದು ಅಧಿಕರಣ, ಅತ್ಯಂತ ಪ್ರಸಿದ್ಧವಾದ ಒಂದು ಅಧಿಕರಣ, ವಿಚಾರಪ್ರದವಾದ ಅಧಿಕರಣ. ಒಂದು 7-8 ಸೂತ್ರ ಇದೆ ಇದರಲ್ಲಿ. ಇದು ಅದರಲ್ಲಿ ಈ ದಹರ ಉತ್ತರೇಭ್ಯ ಅಂತಕ್ಕಂಥದ್ದು ಪ್ರಾರಂಭವಾಗಿ ಇಲ್ಲಿ ಪ್ರಕೃತ ಇಲ್ಲಿ ಉದ್ಧಾರ ಮಾಡಿರತಕ್ಕಂಥ ಸ್ವಾಮಿಪಾದರವರು 19ನೆಯ ಸೂತ್ರದ ವಾಕ್ಯ, ಆಚಾರ್ಯ ಭಾಷ್ಯ, ವಿಸ್ತಾರವಾದ ಭಾಷ್ಯವನ್ನು ಬರೆದಿದ್ದಾರೆ. ಯಾವುದದು? ಉತ್ತರಾಚ್ಛೇದಾವಿರ್ಭೂತ ಸ್ವರೂಪಸ್ತು. ಏನು ಸೂತ್ರಗಳು ಅಂದರೆ, ಆ ಬಾದರಾಯಣರು ಹೇಗೆ ಸೂತ್ರ ಮಾಡಿದ್ರು, ಸರ್ವಜ್ಞರಾಗಿದ್ದರಿಂದ ಅವರಿಗೆ ಸಾಧ್ಯವಾಯಿತು. ಅವರ ಹೃದಯವನ್ನು ಒಳಹೊಕ್ಕು ಭಗವತ್ಪಾದರು ಅವರ ಹೃದಯವನ್ನು ತೆಗೆದು ಈಚೆ ಕಡೆ ನಮ್ಮ ಮುಂದೆ ಇಟ್ಟುಬಿಟ್ಟಿದ್ದಾರೆ. ನೋಡೋಣ ಏನು ಅಂತ. ಅತ್ರಾಯಂ ಅಭಿಪ್ರಾಯ ನೋಡಿ, ಇಲ್ಲಿ ಇದು ಅಭಿಪ್ರಾಯ ಏನು ಅಂದರೆ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವೇ ಕೂಟಸ್ಥ ನಿತ್ಯೇ ಏಕಸ್ಮಿನ್ ಅಸಂಗೇ ಪರಮಾತ್ಮನಿ ತದ್ವಿಪರೀತಂ ಜೈವಂ ರೂಪಂ ವ್ಯೋಮ್ನೀವ ತಲಮಲಾದಿ ಪರಿಕಲ್ಪಿತಂ. ನೋಡಿ, ಈ ಜೀವ ಅಂತಕ್ಕಂಥವನೊಬ್ಬ ಇದ್ದಾನೆ, ಹೌದ್ ತಾನೆ? ಇದು ಏನಿದು, ಇವನ ಸ್ವಭಾವ ಏನು, ಸ್ವರೂಪ ಏನು ಅಂತಂದ್ರೆ, ಇರತಕ್ಕಂಥದ್ದು ಒಂದೇ ತತ್ವ. ಯಾವುದದು? ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವಭಾವವಾಗಿರತಕ್ಕಂಥದ್ದು. ಮತ್ತೆ ಕೂಟಸ್ಥ ನಿತ್ಯತ್ವೇ, ನಿತ್ಯತ್ವ ಯಾವತ್ತಿಗೂ ಕೂಡ ವಿಕಾರವಾಗುವುದಿಲ್ಲ. ಕೂಟಸ್ಥ ಒಂದೇ ಸಮನಾಗಿ ನಿಂತಿದೆ. ಕೂಟಸ್ಥ ನಿತ್ಯ ಮತ್ತು ಏಕಸ್ಮಿನ್, ಇದಕ್ಕೆ ಭಿನ್ನವಾದ ಇನ್ನೊಂದು ವಸ್ತು ಅಂತ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಏಕಮೇವ ದ್ವಿತೀಯವಾದ ವಸ್ತು ತತ್ವ ಇದು. ಮತ್ತೆ ಅಸಂಗೆ, ಯಾವಾಗ ಎರಡು ಅಂತಲ್ಲ ಇಲ್ಲವೇ ಇಲ್ಲವೋ ಆವಾಗ ಯಾರೊಡನೆ ಸಂಘ ಆಗಬೇಕು, ಸಂಘದ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಇದೇನದು? ಅಸಂಗತತ್ವ, ಅಸಂಗೆ. ಇಂತಹ ಪರಮಾತ್ಮನೇ ಅತ್ಯಂತ ಹೆಚ್ಚಿನದಾದ ಅಂದ್ರೇನು, ಪರಮಾರ್ಥ ಸ್ವರೂಪದಲ್ಲಿ ಅಂತ. ಹೀಗಿದೆ ಪರಮಾರ್ಥ ಸ್ವರೂಪ. ಇಂತಹ ಪರಮಾರ್ಥ ಸ್ವರೂಪವಾದ ಈ ಪರಮಾತ್ಮನಲ್ಲಿ, ಪರಮಾತ್ಮ ಅಂತ ಯಾಕೆ ಹೇಳಿದ್ದು? ಪರಮಾತ್ಮ ಅಂತಕ್ಕಂಥದ್ದು ಹೇಳಬೇಕಾದ್ದಿಲ್ಲ, ಕೇವಲ ಆತ್ಮ ಅಂದ್ರೂ ಸಾಕು. ಪರಮಾತ್ಮ ಅಂದರೆ ಯಾಕೆ? ಪರಮಾತ್ಮ ಅಂದರೆ ನೋಡ್ರಿ, ಆತ್ಮ ಅಂದರೆ 2-3-4 ಅರ್ಥ ಮಾಡಿಬಿಡ್ತಾರಲ್ಲಪ್ಪ. ಏನಂತ? ಜೀವಾತ್ಮ ಅಂತ ಅರ್ಥ ಮಾಡ್ತಾರೆ. ಹಾಗೆ ಆಗಿದೆ, ಶ್ರುತಿಗಳಲ್ಲೂ ಇದೆ. ಆತ್ಮ ಅಂತ ಜೀವಾತ್ಮ ಅಂತ ಇದೆ, ಇಂದ್ರಿಯಾತ್ಮ ಅಂತ ಇದೆ, ಭೂತಾತ್ಮ ಅಂತ ಇದೆ. ಇವೆಲ್ಲ ಆತ್ಮಗಳಿದೆ, ಅವ್ರನ್ನೂ ಆತ್ಮ ಅಂತ ಹೇಳ್ಬಿಟ್ಟಿದ್ದಾರಲ್ಲ. ಆದ್ದರಿಂದ ಅವು ಯಾವುದು ಅಲ್ಲ, ಅವೆಲ್ಲದಕ್ಕಿಂತ ಭಿನ್ನವಾಗಿರ್ತಕ್ಕಂಥ, ಅವೆಲ್ಲದರ ಸ್ವರೂಪವಾಗಿರತಕ್ಕಂಥ ಆತ್ಮ ಇದು ಅಂತ ಹೇಳಿ, ಇವು ಯಾವುದು ಆ ಆತ್ಮಗಳ್ಯಾವುವು ಅಲ್ಲ ಎಂಬುದನ್ನಾಗಿ ಅಪವಾದ ಮಾಡುವುದಕ್ಕೋಸ್ಕರ ಈ ಪರಂ ಎಂಬತಕ್ಕಂತಹ ಈ ಒಂದು ವಿಶೇಷ ಇದೆಯಲ್ಲ, ಹೆಚ್ಚಿನದು ಅಂತ, ಅದನ್ನ ಅಧ್ಯಾರೋಪ ಮಾಡಿ ಹೇಳಿದ್ದಾರೆ ಅಷ್ಟೆ. ಅದನ್ನ ಪರಮಾತ್ಮ ಅಂತ ಏನಿಲ್ಲ. ಇವಾಗ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ನೋಡಿ, ಏನಂತ? ಈ ಇದಕ್ಕೆ ಯಾವುದು ಗುರು, ಗುರು ಅನ್ಬೇಕಾದ್ರೆ, ಗುರು ಅಂದ್ರೆ ಗುರು ಅಷ್ಟೇ. ಯಾರು? ಅವನು ಅಂಧಕಾರದಿಂದ ಯಾರು ನನ್ನನ್ನು ದಾಟಿಸುತ್ತಾನೋ ಅವನು ಗುರು ಅಷ್ಟೇ, ಅದಕ್ಕೆ ಬೇರೆ ಇನ್ನೇನಿಲ್ಲ. ಅತ್ಯಂತ ಶ್ರೇಷ್ಠ. ಆದರೆ ನಾವೇನು ಮಾಡ್ತೇವೆ ನೋಡ್ರಿ, ಇವರು ಸದ್ಗುರು, ಇವರು ಮಹಾ ಸದ್ಗುರು, ಇವರು ಪರಮಗುರು ಅಂತೆಲ್ಲ ಹೇಳ್ಬಿಡ್ತಾರೆ. ಗುರುವಿಗೆ ಯಾವೆಲ್ಲ ವಿಶೇಷಣ ಬೇಕು? ಯಾಕೆ ಅಂತಂದ್ರೆ, ಏನ್ರಿ ಎಲ್ಲರೂ ಗುರು ಗುರು ಅಂದ್ಬಿಡ್ತಾರೆ ಕಣ್ರಿ. ಎಲ್ಲಾರನ್ನೂ ಗುರು ಗುರು ಅಂದ್ಬಿಡ್ತಾರೆ. ಏನು ಗುರು ಅಂತಾರೆ. ಅದಕ್ಕೋಸ್ಕರ ಅದು ಯಾವುದು ಅಲ್ಲ ಅಂತ ಅಪವಾದ ಮಾಡೋದಕ್ಕೋಸ್ಕರ ಈ ಸದ್ಗುರು, ಮಹಾಗುರು ಅವೆಲ್ಲ ಹೇಳ್ತಾರಷ್ಟೇ ಹೊರತು ಗುರು ಅಂದ್ರೆ ಗುರು ಇಲ್ಲೂ ಅಷ್ಟೆ. ಆತ್ಮ ಆತ್ಮ. ಇಂತಹ ಪರಮಾರ್ಥವಾದ ಆತ್ಮನಲ್ಲಿ ತದ್ವಿಪರೀತಂ, ಇವೆಲ್ಲ ಗುಣಗಳಿದೆಯಲ್ಲ, ವಿಶೇಷಣಗಳು, ನಿತ್ಯ ಶುದ್ಧ, ಬುದ್ಧ, ಮುಕ್ತ,
ನಿತ್ಯ ಮುಕ್ತ ಮತ್ತು ಕೂಟಸ್ಥ ನಿತ್ಯತ್ವ ಇವೆಲ್ಲ ಇದ್ರಲ್ಲ, ಇದಕ್ಕಿಂತ ವಿಪರೀತವಾಗಿರತಕ್ಕಂತಹ, ಇದಕ್ಕಿಂತ ಬೇರೆ ಆಗಿರ್ತಕ್ಕಂತಹ ಜೈವಂ ರೂಪಂ, ಒಂದು ಜೀವರೂಪವನ್ನ ಆ ಒಂದು ಪರಮಾತ್ಮನಲ್ಲಿ ಕಲ್ಪಿಸಿಕೊಂಡು ಬಿಡುತ್ತಾರೆ. ಅಂದರೆ ಏನು, ಅಜ್ಞಾನದಿಂದ ಅವು ನಮಗೆ ಹಾಗೆ ಹೇಳ್ತಾರೆ. ಹೇಗೆ ಅಂದರೆ ವ್ಯೋಮ್ನೀವ ತಲಮಲಾದಿ ಪರಿಕಲ್ಪಿತ. ಆಕಾಶ ಏನಾಗಿದೆ, ಯಾವ ಬಣ್ಣವೂ ಇಲ್ಲ, ಮತ್ತೆ ರೂಪವಂತೂ ಇಲ್ಲವೇ ಇಲ್ಲ. ಹೀಗೆ ಯಾವ ಬಣ್ಣ ಅಂದ್ರೆ ಗುಣ, ರೂಪ ಗುಣ ಯಾವುದೂ ಇಲ್ಲದೆ ಇರತಕ್ಕಂಥ ಈ ಒಂದು ಆಕಾಶವನ್ನ ನಾವೇನು ಹೇಳ್ತೇವೆ ನೋಡ್ರಿ, ಇವತ್ತು ಆಕಾಶ ನೀಲಿಯಾಗಿದೆ, ಎಲ್ಲೋ ಮೋಡ ಇತ್ತು, ಸಾಯಂಕಾಲ ಸೂರ್ಯ ಅದ ಸಂಪರ್ಕ ಬಂತು, ಓಹೋ ಕೆಂಪು ಬಣ್ಣ ಹೋಯ್ತು, ನೋಡಿ ಇಲ್ಲಿ ಆಕಾಶ ಕೆಂಪು ಬಣ್ಣ ಆಗಿಬಿಟ್ಟಿದೆ ಅಂದ್ಬಿಡ್ತೇವೆ. ಹಾಗೆ ಶುದ್ಧವಾದ ಆಕಾಶದಲ್ಲಿ ವಿಧ ವಿಧವಾದ ಬಣ್ಣಗಳನ್ನ ಕಲ್ಪಿಸುವಂತೆ ನಮಗೆ ಗೊತ್ತಾಗತ್ತೆ, ಕಲ್ಪನೆ ಗೊತ್ತಾಗತ್ತೆ, ನೋಡಿದ್ರೆ ಅದೇ ಬಣ್ಣ ಅನ್ಕೊಂಡ್ಬಿಡ್ತೇವೆ. ಹಾಗೆ ಈ ಪರಮಾತ್ಮನಲ್ಲಿ ಈ ಜೈವ ರೂಪ ಅಂತಕ್ಕಂಥದ್ದು ನಾವು ಕಲ್ಪಿತವಾಗಿದೆ, ಇದು ಅಷ್ಟೇ. ಇದು ಕಲ್ಪಿತ ಅಂದ್ರೆ ನಿಜವಾಗಲೂ ಇಲ್ಲ, ಕಲ್ಪಿತವಾಗಿ. ಯಾಕೆ ಕಲ್ಪಿತವಾಗಿದೆ ಅಂದರೆ ಕಲ್ಪನೆ ತೋರ್ತಾ ಇದೆ, ಭ್ರಾಂತಿ ಇದು ತೋರ್ತಾ ಇದೆ. ಮತ್ತು ಮುಂದೆ ಹೇಳ್ತಾರೆ ನೋಡಿ, ತದಾತ್ಮೈಕತ್ತ ಪ್ರತಿಪಾದನ ಪರ ವಾಕ್ಯ ಪ್ರತಿಪಾದನ ಪರೈ ವಾಕ್ಯೈ ನ್ಯಾಯೋಪೇತೈ ದ್ವೈತವಾದ ಪ್ರತಿಷೇಧೈಶ್ಚ ಅಪನೇಷ್ಯಾಮೀತಿ ಪರಮಾತ್ಮನೋ ಜೀವಾದನ್ಯತ್ವಂ ದೃಢಯತಿ. ಈಗ ಏನು ಸ್ವಾಮಿ, ಜೀವ 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 ಅಂತ ಹೇಳಿದ್ದಾರಲ್ಲ ಇಷ್ಟೊಂದು ಶಾಸ್ತ್ರದಲ್ಲೂ ಕೂಡ, ನೋಡಪ್ಪ ಯಾಕೆ ಹೇಳಿದ್ದಾರೆ ಗೊತ್ತೇ, ಇದನ್ನ ಈ ಶುದ್ಧವಾದಂಥ ಇನ್ನೊಂದಿಲ್ಲ, ಪರಮಾತ್ಮನಿಗಿಂತ ಭಿನ್ನವಾಗಿ ಇನ್ನೊಬ್ಬರಿಲ್ಲ. ಆದರೂ ಕೂಡ ಇಂತಹ ಶುದ್ಧವಾದ ಪರಮಾತ್ಮನಲ್ಲಿ ಅದಕ್ಕಿಂತ ಭಿನ್ನವಾಗಿರತಕ್ಕಂಥ ಈ ಒಂದು ಜೀವಭಾವ ಕಲ್ಪಿಸ್ಕೊಂಡು ಬಿಟ್ಟಿದ್ದಾರಲ್ಲ, ಆ ಕಲ್ಪಿಸಿಕೊಂಡಿರುವುದರಿಂದ ನೋಡಿ, ನೀವು ಯಾವ ಈ ಜೀವ ಅಂತ ಹೇಳ್ತೀರೋ ಅಂತ ಅದನ್ನು ಇಟ್ಟುಕೊಂಡು ಆ ಜೀವಭಾವವನ್ನು ಅನುವಾದ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ, ಆ ಒಂದು ಜೀವಭಾವ ಅನುವಾದ ಮಾಡಿದ್ದಾರೆ, ಅದು ಸರಿಯಲ್ಲ, ಯಾವ ವಿಧವಾದ ದ್ವೈತವೂ ಇಲ್ಲ ಎಂಬುದಾಗಿ ಅದನ್ನು ನಾನು ಈಗ ತೋರಿಸಿಕೊಡುತ್ತೇನೆ. ಈ ಎಲ್ಲ ದ್ವೈತ ಭಾವವನ್ನು ಕೂಡ ಅಪನೇಷ್ಯಾಮಿ ಅಂದರೆ ತಳ್ಳಿ ಹಾಕುತ್ತೇನೆ ಎಂಬುದಾಗಿ ಏನು ಮಾಡ್ತು, ಶ್ರುತಿ ಅಥವಾ ಪರಮಾತ್ಮ ಅಥವಾ ಭಗವಾನ್ ಶ್ರೀಕೃಷ್ಣ ಯಾರೇ ಇರಬಹುದು, ದಕ್ಷಿಣಾಮೂರ್ತಿ ಯಾರೇ ಇರಬಹುದು, ಅವರು ಅನ್ಯತ್ವಂ ದೃಢಯತಿ, ಜೀವಕ್ಕಿಂತ ಅನ್ಯತ್ವ ಆದರೆ ಭಿನ್ನವಾಗಿದ್ದಾನೆ ಈ ಪರಮಾತ್ಮ ಎನ್ನುವುದನ್ನ ದೃಢೀಕರಿಸಿದ್ದಾರೆ. ಯಾತಕ್ಕೋಸ್ಕರ, ಅಲ್ಲಿ ಪರಮಾತ್ಮನ ಏಕತ್ವದ ನಿರ್ಧಾರ ಮಾಡುವುದಕ್ಕೋಸ್ಕರ ನಾವು ತಿಳಿದುಕೊಂಡಿದ್ದೇವಲ್ಲ ಜೀವಭಾವ ದ್ವೈತ ಭಾವ, ನಮ್ಮ ಬುದ್ಧಿ ಅಲ್ಲಿ, ಅದಕ್ಕಿಂತ ಮುಂದೆ ನಮ್ಮ ಬುದ್ಧಿ ಹೋಗಲ್ಲ. ಆದ್ದರಿಂದ ನಮ್ಮ ಬುದ್ಧಿಯ ಮಟ್ಟಕ್ಕೆ ಇಳಿದು ಅವರು ಅದೆಲ್ಲ ಮೀರಿದವರು, ನಮಗೆ ಅರ್ಥ ಆಗೋದಲ್ಲ ಆ ಭಾಷೆಯಲ್ಲಿ ಹೇಳಿದ್ರೆ. ಈಗ ನಮ್ಮ ಭಾಷೆ ಕನ್ನಡ, ನಮಗೆ ಯಾರೋ ಒಬ್ಬ ಎಲ್ಲ ಮೆಕ್ಸಿಕೋದವನೋ ಇನ್ಯಾ ದಕ್ಷಿಣ ಅಮೇರಿಕಾದವನೋ ಬಂದ್ಬಿಟ್ಟು ಏನು ಮಾಡ್ತಾರೆ, ಏನೇನೋ ಹೇಳ್ದ, ಇಲ್ಲಿ ಏನಾಗುತ್ತೆ, ನಮಗೇನು ಅರ್ಥವಾಗುತ್ತೆ, ಏನೂ ಅರ್ಥ ಆಗೋದಿಲ್ಲ. ಏನು ಮಾಡ್ಬೇಕು ಅವನು ಅಂದರೆ, ನಮ್ಮ ಭಾಷೆಗೆ ಬಂದು ನಮ್ಮ ಭಾಷೆ ಕಲ್ತ್ಕೊಂಡು ಏನೋ ಮಾಡಿ ನಮ್ಮ ಭಾಷೆಯಲ್ಲಿ ಹೇಳಬೇಕು, ಹೇಳಿದ್ರೆ ಅರ್ಥವಾಗುತ್ತೆ. ಅದೇ ರೀತಿ ಇದು ಕೂಡ ಆ ಒಂದು ಭಾಷೆ ಇದೆಯಲ್ಲ, ಅದಕ್ಕೆ ಯಾವ ಭಾಷೆನೇ ಇಲ್ಲ, ಮೌನ ವ್ಯಾಖ್ಯಾ ಪ್ರಕಟಿತ, ಏನು ಗೊತ್ತಾಗುತ್ತೆ, ಅದನ್ನು ನಮ್ಮ ಬುದ್ಧಿ ಗ್ರಹಿಸೋದಕ್ಕಾಗೋದಿಲ್ಲ, ಬುದ್ಧಿಗ್ರಾಹ್ಯವಲ್ಲ. ಆದ್ದರಿಂದ ಬುದ್ಧಿಗ್ರಾಹ್ಯವಲ್ಲದ ಇಂತಹ ತತ್ವವನ್ನ ನಮ್ಮ ಬುದ್ಧಿಗೆ ಗ್ರಹಣ ಮಾಡಿಸುವುದಕ್ಕಾಗಿ ಏನು ಮಾಡಬೇಕು, ಬುದ್ಧಿ ಎಲ್ಲೆಲ್ಲಿ ಅದರ ವಿಸ್ತಾರ ಇದೆಯೋ ಅಲ್ಲಿಗೆ ಬಂದು ಹೇಳಬೇಕಷ್ಟೆ. ಅದಕ್ಕಾಗಿ ಹಾಗೆ ಬರುವುದು ಅಂತಂದ್ರು ಒಂದೇ, ಜೀವಭಾವವನ್ನು ಒಪ್ಪಿಕೊಳ್ಳುವುದು ಅಂದ್ರು ಒಂದೇ. ಹಾಗಂದ ಮಾತ್ರಕ್ಕೆ
ಅವನು ಎಲ್ಲೋ ಬಂದ, ದಕ್ಷಿಣ ಅಮೆರಿಕಾದಿಂದ ಬಂದ, ಕನ್ನಡ ಕಲ್ತ್ಬಿಟ್ಟ ಅಂದ ಮಾತ್ರಕ್ಕೆ ಅವನ ಭಾಷೆ ಅಲ್ಲಿದೆ. ಹೌದ್ ತಾನೆ? ಹಾಗಾಗಿ ಜೀವಭಾವ ಒಪ್ಕೊಂಬಿಟ್ಟ ಇಲ್ಲಿ ತಾತ್ಪರ್ಯ ಏನು ಅದನ್ನು ಹೇಳ್ತಾರೆ ನೋಡಿ. ಜೀವಸ್ಯತು ನ ಪರಸ್ಮಾದನ್ಯತ್ವಂ ಪ್ರತಿಪಿಪಾದ ಈಶತಿ. ಹೀಗೆ ಜೀವಭಾವವನ್ನು ಹೇಳಿದ್ದಾರೆ. ಯಾಕೆ? ನಮ್ಮ ಬುದ್ಧಿಗೆ ನಿಲುಕಲಿಂದ ನಮ್ಮ ಬುದ್ಧಿ ಮಟ್ಟಕ್ಕೆ ಬಂದು ಹೇಳಿದ್ದಾರೆ. ಆದರೆ ಜೀವನಿಗೆ ಏನು ಹೇಳಿದ್ದಾರೆ? ಪರಸ್ಮಾತ್ ಅನ್ಯತ್ವಂ ನ ಪ್ರತಿಪಿಪಾದ ಈಶತಿ. ಜೀವನು ಪರಮಾತ್ಮನಿಗಿಂತ ಭಿನ್ನನಾಗಿ ಸ್ವತಂತ್ರನಾಗಿದ್ದಾನೆ ಎಂದು ಹೇಳುವುದಕ್ಕಲ್ಲ. ನಮಗೆ ಏಕಮೇವಾದ್ವಿತೀಯವಾದ ಮತ್ತೆ ಬುದ್ಧಿಗ್ರಾಹ್ಯವಲ್ಲದ ಪರಮಾತ್ಮನನ್ನ ನಮ್ಮ ಬುದ್ಧಿಯ ಮಟ್ಟಕ್ಕೆ ತಂದು ಬಿಟ್ಟು ನಮಗೆ ಅರ್ಥ ಮಾಡಿಸುವುದಕ್ಕಾಗಿ ಆ ಜೀವಭಾವವನ್ನು ಹೇಳಿದ್ದಾರೆ. ಅದನ್ನು ಅನುವಾದ ಹೇಳಿದ್ದಾರೆ ಅನ್ನೋದಕ್ಕಿಂತ ಅನುವಾದ ಮಾಡಿಕೊಂಡಿದ್ದಾರೆ. ಕಿಂತು ಆದರೆ ಅನುವದತ್ಯೇವ ಅವಿದ್ಯಾ ಕಲ್ಪಿತಂ ಲೋಕ ಪ್ರಸಿದ್ಧಂ ಜೀವಭೇದಂ. ಇದು ಆ ಪರಮಾತ್ಮನ ಅನನ್ಯತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರವೇ ಹೇಳಿರತಕ್ಕಂಥದ್ದು. ಆದರೆ ಅನುವದತ್ಯೇವ ಆ ಜೀವಭಾವವನ್ನು ಅನುವಾದ ಮಾಡಿಕೊಂಡು ಏನು ಹೇಳ್ತಾರೆ? ನಾವು ಆ ಮಟ್ಟದಲ್ಲಿದ್ದೀವಲ್ಲ, ಅನುವಾದ ಮಾಡಿಕೊಂಡು ನೋಡಪ್ಪ, ನೀನು ಯಾವ ಜೀವಭಾವದಲ್ಲಿ ಇದ್ದೀಯೋ ಅದು ನಿನ್ನ ಸ್ವರೂಪ ಅಲ್ಲ ಎಂಬುದಾಗಿ ನಮಗೆ ತಿಳಿ ಹೇಳಬೇಕು. ಅದು ಅದಕ್ಕೋಸ್ಕರ ಅನುವಾದ ಮಾಡಿಕೊಂಡು ಅವಿದ್ಯಾ ಕಲ್ಪಿತಂ ಲೋಕ ಪ್ರಸಿದ್ಧವಾದ ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ಜೀವಭೇದವನ್ನು ಹೇಳಿದ್ದಾರೆ ಅಷ್ಟೇ. ಮತ್ತೆ ತಾತ್ಪರ್ಯದಿಂದ ಏನು? ಏಕಮೇವಾದ್ವಿತೀಯತ್ವವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಈ ಒಂದು ದ್ವೈತವನ್ನು ಅನುವಾದ ಮಾಡಿಕೊಂಡಿದ್ದಾರೆ. ಮತ್ತೆ ಈ ದ್ವೈತ ಭಾವವನ್ನು ದೃಢೀಕರಿಸಬೇಕು ಎಂಬುದು ತಾತ್ಪರ್ಯವಲ್ಲವೇ ಅಲ್ಲ ಅಂತ ಹೇಳಿ. ಇದು ಉತ್ತರಾಚ್ಛೇದ ಆವಿರ್ಭೂತ ಸ್ವರೂಪಸ್ತು ಸೊಗಸಾದ ಸೂತ್ರ. ಮತ್ತು ಇನ್ನೊಂದು ಸ್ವಯಂ ಪ್ರಸಿದ್ಧಂ ಹೇತತ್ ಶಾರೀರಸ್ಯ ಬ್ರಹ್ಮಾತ್ಮತ್ವಂ ಉಪದಿಶ್ಯತೆ ನ ಯತ್ನಾಂತರ ಪ್ರಸಾಧ್ಯಂ. ಇನ್ನೊಂದು ಅಂಶ ಹೇಳಿದ್ರಿ ಇಲ್ಲಿ ನೋಡಿ. ಈ ಶಾರೀರ ಅಂತ ಇದ್ದಾನಲ್ಲ, ಶಾರೀರಸ್ಯ ಜೀವಸ್ಯ ಅಂತ ಅರ್ಥ ಅಷ್ಟೇ, ಇನ್ನೇನು. ಈ ಶಾರೀರ ಜೀವ ಇದ್ದಾನಲ್ಲ, ಅವನು ಬ್ರಹ್ಮಾತ್ಮತ್ವ, ಅವನಿಗೆ ಈ ಬ್ರಹ್ಮಾತ್ಮತ್ವ ಅಂತಕ್ಕಂಥದ್ದನ್ನ ಉಪದೇಶ ಮಾಡಿದ್ದು ಅಂತ ಹೇಗೆ? ಸ್ವಯಂ ಪ್ರಸಿದ್ಧಂ. ಅದೇನು? ತಾನು ಸ್ವಯಂ ಪ್ರಸಿದ್ಧವಾಗಿದೆ ಅಷ್ಟೇ ಹೊರತು ಅದು ನ ಯತ್ನಾಂತರ ಪ್ರಸಾದ್ಯಂ. ಯತ್ನಾಂತರ ಅಂದರೆ ಬೇರೆ ಯಾವುದೋ ಪ್ರಯತ್ನದಿಂದ ಅದನ್ನ ಸಾಧ್ಯ ಮಾಡಿಕೊಳ್ಳಬೇಕಾದದ್ದಿಲ್ಲ. ಯಾಕೆ? ಸ್ವಯಂ ಸಿದ್ಧವಾದ ತತ್ವ. ಹಾಗಾಗಿ ಈ ಒಂದು ಆತ್ಮೈಕತ್ವ ಅಂತಕ್ಕಂಥದ್ದು ನಿನ್ನ ಸ್ವರೂಪ, ಬೇರೆ ಯಾವುದೂ ಇಲ್ಲ. ಅದನ್ನ ಯಾವುದೋ ಒಂದು ಪ್ರಯತ್ನದಿಂದ, ಏನೋ ಒಂದು ಕ್ರಿಯೆಯಿಂದ ಮಾಡಬೇಕಾದ್ದೇನೂ ಇಲ್ಲ. ಒಂದು ವೇಳೆ ನಿನ್ನ ಸ್ವರೂಪ ಇಲ್ಲದೇ ಇದ್ರೆ, ಅದು ನೀನು ಆ ಸ್ವರೂಪದ ಅಲ್ಲದವನಾಗಿದ್ದರೆ ಆಗ ಮಾಡಬೇಕು. ಆದ್ರೆ ಹಾಗಿಲ್ಲ. ಇದು ಸ್ವಯಂ ಸಿದ್ಧವಾದ ತತ್ವ. ಇದು ಪ್ರತಿಯೊಬ್ಬರೂ ಕೂಡ ಪರಮಾರ್ಥ ಸ್ವರೂಪರೇ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ. ಎಲ್ಲರೂ ಕೂಡ ಅಮೃತ ಅಂದ್ರೇನು? ಅಮರಣ ಧರ್ಮದವರು ಅಂದ್ರೇನು? ಯಾವ ಸಂಸಾರ ಸಂಸಾರ ಅಂದ್ರೆ ದ್ವೈತ, ಆದ ಭಾವಕ್ಕೆ ಒಳಗೊಳ್ಳದಿರತಕ್ಕಂಥವ್ರು ಇವರೆಲ್ಲ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದಾರೆ. ಅಂತೂ ಅತಶ್ಚ ಇದಂ ಶಾಸ್ತ್ರೀಯಂ ಬ್ರಹ್ಮಾತ್ಮತ್ವಂ ಅವಗಮ್ಯಮಾನಂ. ಆದ್ದರಿಂದ ಈ ಒಂದು ಶಾಸ್ತ್ರೀಯವಾದ, ಅಂದ್ರೆ ಶಾಸ್ತ್ರ ನಿಜವಾಗಿ ಇದನ್ನ ಹೇಳ್ತಕ್ಕಂಥದ್ದು. ಇಂತಹ ಬ್ರಹ್ಮಾತ್ಮತ್ವ ಅಂದ್ರೆ ಆ ಬ್ರಹ್ಮವೇ ನಾನಾಗಿದ್ದೇನೆ, ಬ್ರಹ್ಮಕ್ಕೂ ಆತ್ಮ ಅಂದ್ರೆ ಜೀವ ಅಂತ ಕೊಟ್ಟು ಭೇದವೇನು ಇಲ್ಲ ಎಂಬುದಾಗಿ, ಬ್ರಹ್ಮವೇ ನಾನಾಗಿದ್ದೇನೆ ಎಂಬುದನ್ನು ಅವಗಮ್ಯಮಾನಂ ತಿಳಿದದ್ದೇ ಆದರೆ, ಸ್ವಾಭಾವಿಕಸ್ಯ ಶಾರೀರಾತ್ಮತ್ವಸ್ಯ, ಈ ಸ್ವಾಭಾವಿಕವಾಗಿದೆಯಲ್ಲ ಪ್ರತಿಯೊಬ್ಬ ಏನು, ಹೌದು ನಾನು ಜೀವ ಕಣ್ರಿ,
ಈ ಕಷ್ಟ ಬಂತು ನನಗೆ, ಇದು ಸ್ವಾಭಾವಿಕ. ಇದು ಶಾರೀರಾತ್ಮತ್ವಸ್ಯ, ಈ ಜೀವಭಾವ ಇದೆಯಲ್ಲ ಅದು ಬಾಧಕಂ ಸಂಪದ್ಯತೆ. ಆಗ ಏನಾಗುತ್ತೆ, ಇದು ಬಾಧವಾಗಿ ಬಿಡುತ್ತದೆ. ಬಾಧವಾಗಿ ಹೋಯಿತು ಅಂದ್ರೇನು, ನಷ್ಟಂ ಸಂಪದ್ಯತೆ ಅಂತ ಹೇಳಲಿಲ್ಲ, ನಾಶವಾಗಿ ಬಿಡುತ್ತೆ ಅಂತ ಹೇಳಲಿಲ್ಲ. ನಾಶವಾಗಿ ಬಿಡುತ್ತೆ ಅಂದ್ರೆ ಏನು, ನಾಶವಾಗಿ ಬಿಡುತ್ತೆ ಅಂದರೆ ಹಿಂದೆ ಇತ್ತು ಈಗ ಹೊರಟೋಯ್ತು ನಾಶವಾಗಿ ಬಿಡ್ತು ಅಂತ ಅರ್ಥ. ಹಾಗಲ್ಲ, ಇದು ಹಿಂದೆಯೋ ಇರಲಿಲ್ಲ. ಯಾಕೆ ಇಲ್ಲಿ ಹೇಳಿದ್ದ ನೋಡಿ, ಸ್ವಯಂ ಪ್ರಸಿದ್ಧಂ ಅಂತಕ್ಕಂಥ, ಹಿಂದೆಯೂ ಕೂಡ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರೋದಿಲ್ಲ, ಇಂತಹ ತತ್ವ. ಆದ್ದರಿಂದ ಅದೇನೋ ಏನೋ ಒಂದು ಮರೆ ಆಗಿತ್ತು, ಆಗಲೂ ಅಥವಾ ಇತ್ತು, ಅದು ಮರೆ ಆಗಿತ್ತು, ಆ ಮರೆನ ತೆಗೆದ ಭಾಸಮಾನವಾಯಿತು, ಅಷ್ಟೇ ಅಷ್ಟೇ ಹೊರತು ಇನ್ನೇನು ಇಲ್ಲ. ಇದಕ್ಕೆ ಒಂದು ಉದಾಹರಣೆ, ರಜ್ಜು ಆದಿ ಬುದ್ಧ ಇವ ಸರ್ಪಾದಿ, ಇದೆಲ್ಲ ಗೊತ್ತಿರತಕ್ಕಂಥ. ಹಾಗೆ ಒಂದು ಹಗ್ಗ, ಆ ಸರ್ಪ ಬುದ್ಧಿ ಇದೆ, ಸರ್ಪ ಬುದ್ಧಿ ಹೋಯಿತು ಅಂತಂದ್ರೆ ಆ ರಜ್ಜು ತಾನೇ ತಾನಾಗಿ ವ್ಯಕ್ತವಾಗುತ್ತೆ, ಸ್ವರೂಪ ಗೊತ್ತಾಗತ್ತೆ. ಹೊಸದಾಗಿ ಏನಾದ್ರು ರಜ್ಜುಭಾವ ಬಂತ, ಏನೂ ಇಲ್ಲ. ಸರ್ಪನ ತೋರ್ತಾ ಇದ್ದಾಗಲೂ ಏನಾಗಿತ್ತು, ಅದು ಹಗ್ಗವೇ ಆಗಿತ್ತು, ಯಾವತ್ತಿಗೂ ಅದು ಸರ್ಪವಾಗಿರಲೇ ಇರಲಿಲ್ಲ. ಆದ್ದರಿಂದ ಇದು ಸ್ವಯಂ ಪ್ರಸಿದ್ಧ, ಇದು ರಜ್ಜು ಸ್ವಭಾವ ಅಂತಕ್ಕಂಥದ್ದು, ರಜ್ಜುಭಾವ ಅಂತಕ್ಕಂಥದ್ದು. ಆದ್ದರಿಂದ ಅದ್ರಲ್ಲಿ ಅಜ್ಞಾನ ಇತ್ತು, ಸರ್ಪದ ಬಂದು ಅಜ್ಞಾನ, ಅದು ಹೋಯಿತು, ರಜ್ಜು ಸ್ವರೂಪ ಬೆಳಕಿಗೆ ಬಂತು, ಅಷ್ಟೆ. ಏವಂ ಅನ್ಯತ್ರ, ಇದು ಈ 2:1-14 ಪ್ರಸಿದ್ಧವಾದ ಸೂತ್ರ. ಇದು ಆರಂಭಣಾಧಿಕರಣ ಅಂತ ಹೆಸರು. ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ 2:1 ಆ ಸೂತ್ರ ಬಂದಿರತಕ್ಕಂಥ ಭಾಗ. ಏವಂ ಅನ್ಯತ್ರಾಪಿ ಜೀವಭಾವ ವಿಲಯನೇನ ಬ್ರಹ್ಮಾತ್ಮಭಾವ ಬೋಧನ ವಚನಾನಿ ದ್ರಷ್ಟವ್ಯಾನಿ. ಇದೇ ರೀತಿ ಬೇರೆಯ ಕಡೆಯಲ್ಲಿಯೂ ಕೂಡ ಈ ಜೀವಭಾವವನ್ನ ಪ್ರವಿಲಯ ಮಾಡಿಕೊಳ್ಳುವುದರ ಮೂಲಕ ಏನು ಮಾಡಿದ್ದಾರೆ, ಬ್ರಹ್ಮಾತ್ಮ ಭಾವ ಬೋಧನ ವಚನಾನಿ ಅಂದ್ರೇನು, ಜೀವಭಾವನ ಹೇಳಿದ್ದಾರೆ, ಇಲ್ಲ ಅಂತ ಜೀವನ ಹೇಳೇ ಇಲ್ಲ ಅಂತ ಜೀವ ಹೇಳಿದ್ದಾರೆ. ಹೇಳಿ ಅದನ್ನು ಅನುವಾದ ಮಾಡಿಕೊಂಡು ಆಗ ಹೇಳ್ತಾರೆ, ನೋಡಪ್ಪ ಇದು ಅಲ್ಲ ನೀನು ಅಂತ ಹೇಳಿ ಅದನ್ನು ಅಲ್ಲಗಳೆದು ಬ್ರಹ್ಮಾತ್ಮ ಭಾವ ಬೋಧನ ವಚನಾನಿ. ಬ್ರಹ್ಮಾತ್ಮ ಭಾವವನ್ನು, ಬ್ರಹ್ಮದ ಅದ್ವಿತೀಯತ್ವವನ್ನು, ಏಕತ್ವವನ್ನು ಬೋಧಿಸತಕ್ಕಂತಹ ವಾಕ್ಯಗಳು ಇನ್ನೂ ಬೇಕಾದಷ್ಟು ಕಡೆ ಬೇಕಾದಷ್ಟು ಇವೆ ಭಾಷ್ಯದಲ್ಲಿ ಅಂಥೇಳಿ. ತದೇವಂ ಬ್ರಹ್ಮಾತ್ಮತ್ವಂ ಜೀವಸ್ಯ ಪಾರಮಾರ್ಥಿಕಂ ಸ್ವರೂಪಮೇವ ಸತ್ ವಿಜ್ಞಾಪ್ಯತೆ. ಹೀಗೆ ಈ ರೀತಿಯಾಗಿ ಬ್ರಹ್ಮಾತ್ಮತ್ವಂ ಜೀವಸ್ಯ ಪಾರಮಾರ್ಥಿಕಂ ಸ್ವರೂಪಂ. ಬ್ರಹ್ಮಾತ್ಮತ್ವ ಅಂದ್ರೆ ಏನು, ಬ್ರಹ್ಮವು ಒಂದೇ ಇದ್ದಾನೆ ಅಂದರೆ ಈ ಜೀವಭಾವ ಅನುವಾದ ಮಾಡಿಕೊಂಡಿದೆ. ಜೀವ ಏನು, ಜೀವಸ್ಯ ಜೀವನ ಪರಮಾರ್ಥ ಸ್ವರೂಪವೇ ಬ್ರಹ್ಮ. ಪರಮಾರ್ಥ ಸ್ವರೂಪ ಬ್ರಹ್ಮ, ಮತ್ತು ಜೀವ ತೋರ್ತಾ ಇದೆಯಲ್ಲ, ಜೀವ ತೋರ್ತಾ ಇರತಕ್ಕಂಥದ್ದು ಅಪರಮಾರ್ಥ ಸ್ವರೂಪ. ಇದು ಜೀವನ ಪರಮಾರ್ಥ ಸ್ವರೂಪ ಅಲ್ಲ. ಯಾಕ್ರಿ ಹ್ಯಾಕೆ ತೋರ್ತಾ ಇದೆ, ಅದೇ ಅಜ್ಞಾನ. ಹಾವಲ್ಲ ಅದು, ಪರಮಾರ್ಥ ಸ್ವರೂಪ ಹಾವಲ್ಲ, ಅದು ಬೇರೆ ಹಗ್ಗ ಅದು. ಆದರೆ ತೋರ್ತಾ ಇದೆಯಲ್ಲ, ತೋರ್ತಾ ಇದೆ ಅಂದರೆ ನಿಮ್ಮ ಭ್ರಮೆಯಿಂದ ತೋರ್ತಾ ಇದೆ ಅಷ್ಟೆ. ಹೀಗೆ ತತ್ವಮಸ್ಯ, ಇದು ತತ್ವಮಸಿ ಎಂಬುದೇ ಮುಂತಾದ ಶ್ರುತಿಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಮತ್ತು ಹೀಗಿರುವಾಗ ತತ್ವಮಸಿ ಎಂಬತಕ್ಕಂಥ ವಾಕ್ಯಗಳಿಂದ ಇವು ನೋಡಿ ಇಷ್ಟೊಂದು ನಿಖರವಾಗಿ ನೇರವಾಗಿ ಗೊತ್ತಾಗುತ್ತಿರುವಾಗ ಏನು, ಈ ಜೀವ ಇದ್ದಾನಲ್ಲ, ಇವನ ಪರಮಾರ್ಥ ಸ್ವರೂಪ ಬ್ರಹ್ಮ, ಜೀವನ ಪರಮಾರ್ಥ ಸ್ವರೂಪ ಬ್ರಹ್ಮವೇ. ಇದು ಜೀವತ್ವ ಅಂತಕ್ಕಂಥದ್ದು ತೋರಿಕೆಯ ಭಾವ. ಇದು ಯಾವುದೋ ಭ್ರಾಂತಿಯಿಂದ ತೋರ್ತಾ ಇದೆ, ಹಗ್ಗದಲ್ಲಿ ಹಾವು ತೋರುವಂತೆ. ಹೀಗೆ ಎಲ್ಲ ಶ್ರುತಿಗಳು ಹೇಳುತ್ತಿದ್ದರೂ ಕೂಡ ಪ್ರಾಚೀನ ವೃತ್ತಿಕಾರೈ, ಈ ಪ್ರಾಚೀನ ನಮಗಿಂತ ಹಿಂದೆ ಇರತಕ್ಕಂಥ ಶಂಕರ ಹೇಳೋ ಮಾತಿದು, ಸ್ವಾಮಿಪಾದ ಹೇಳೋ ಮಾತು, ನಮಗಿಂತ ಹಿಂದೆ ಶಂಕರರಿಗಿಂತ ಹಿಂದಿನ ವೃತ್ತಿಕಾರರು ಯಾರಿದ್ದಾರೆ ಅವರು
ಸ್ವಸ್ವ ಸಂಪ್ರದಾಯಂ ಅವಲಂಬಮಾನಹಿ. ಏನು ಮಾಡಿಬಿಟ್ರು, ಈ ಸಂಪ್ರದಾಯ ಕ್ರಮ ಅಂತ ಅನುಸರಿಸ್ತಿಲ್ಲ. ಎಲ್ಲಿಂದ ಸಂಪ್ರದಾಯ ಬಂದಿದ್ದು? ಬ್ರಹ್ಮ ದೇವಾನಾಂ ಪ್ರಥಮ, ಅಲ್ಲಿಂದ ಬಂತಿದ್ದು. ಅದನ್ನು ಅನುಸರಿಸ್ತಿಲ್ಲ. ಸ್ವಸ್ವ ಸಂಪ್ರದಾಯ, ತಮ್ಮದು ಏನೋ ಒಂದು, ಅವರು ಮಹಾನ್ ಪಂಡಿತರವರು ಏನಿಲ್ಲ. ಆ ಒಂದು ನಮ್ಮ ಬುದ್ಧಿಯ ಒಂದು ಇದರಿಂದ ಏನು ಮಾಡಿದ್ರು ಅವರು, ತಮ್ಮದೇ ಸಿದ್ಧಾಂತ ಮಾಡ್ಕೊಂಡ್ಬಿಟ್ರು. ಪ್ರಯತ್ನ ಸಾಧ್ಯವೇ ಏತತ್. ನೋಡಿ, ಈ ಒಂದು ಬ್ರಹ್ಮಾತ್ಮ ಭಾವ ಅಂತ ಇದೆಯಲ್ಲ, ಅದಕ್ಕೆ ಪ್ರಯತ್ನ ಬೇಕು, ಏನೋ ಮಾಡಬೇಕು, ಏನೋ ಕ್ರಿಯೆಯನ್ನು ಇರಬೇಕು, ಕ್ರಿಯೆಯಲ್ಲಿ ವಿನಿಯೋಗಿಸಬೇಕು ಅಂತ ಏನು ಮಾಡಿದ್ದಾರೆ. ಸರ್ವ ವ್ಯವಹಾರಾತೀತಂ ಬ್ರಹ್ಮಾತ್ಮೈಕ್ಯ ದರ್ಶನಂ. ಈ ಬ್ರಹ್ಮಾತ್ಮೈಕ್ಯ ದರ್ಶನ ಏನಾಗಿದೆ, ಸರ್ವ ವ್ಯವಹಾರಾತೀತವಾದ ಬ್ರಹ್ಮಾತ್ಮೈಕತ್ವ ದರ್ಶನ ಅಂತಿದೆಯಲ್ಲ, ಅದು ಪ್ರಯತ್ನ ಸಾಧ್ಯ ಅಂತ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ. ಮತ್ತು ನ ಕೇವಲ ವಾಕ್ಯ ಶ್ರವಣ ಮಾತ್ರ ಲಭ್ಯಂ ಇತಿ ನಿರ್ಬದ್ಧ ಅಸ್ಥಿತಃ. ಮತ್ತು ಇದು ಕೇವಲ ವಾಕ್ಯ ಶ್ರವಣ, ವೇದಾಂತ ವಾಕ್ಯಗಳ ಶ್ರವಣ ಮಾತ್ರದಿಂದ ಈ ಲಾಭವಾಗುತ್ತದೆ ಎಂಬುದನ್ನ ಅವರು ಒಪ್ಪಿಲ್ಲ. ಅದಕ್ಕೂ ಕೂಡ ನಿರ್ಬಂಧ ಹಾಕಿಬಿಟ್ಟಿದ್ದಾರೆ. ಯಾಕೆ? ತಮ್ಮ ಬುದ್ಧಿಗೆ ಅನುಸಾರವಾಗಿ ಮಾಡಿಬಿಟ್ಟಿದ್ದಾರೆ. ತೇಷಾಂ ತತ್ರ ತತ್ರ ಭಾಷ್ಯ ನಿರಾಸಃ ಕೃತಃ. ಇಂತಹ ವಾದ ಇದೆಯಲ್ಲ, ಅವರವರ ಬುದ್ಧಿಮಟ್ಟಕ್ಕನುಸಾರವಾಗಿ ವಾದ ಆ ಒಂದು ವಾದವನ್ನ ಭಾಷ್ಯ ಗ್ರಂಥದಲ್ಲಿ ಶಂಕರ ಭಗವತ್ ಪೂಜ್ಯಪಾದರು ಅಲ್ಲಲ್ಲಿ ನಿರಾಸಃ ಕೃತ, ನಿರಾಸ ಮಾಡಿದ್ದಾರೆ, ತಳ್ಳಿ ಹಾಕಿದ್ದಾರೆ. ಯಾತಕ್ಕೆ ತಳ್ಳಿ ಹಾಕಿದ್ದಾರೆ? ಅವ್ರಲ್ಲಿ ಯಾಕಪ್ಪ ಇವ್ರು ದೋಷ ಕಂಡಿಡಿಬೇಕು? ಇವ್ರದ್ದು ನಿಮ್ದು ನೀವು ಹೇಳಿ, ಅವ್ರದ್ದನ್ನ ಯಾಕೆ ತಗೋತೀರಾ? ಇವತ್ತಿಗೂ ಹೇಳ್ತಾರೆ, ಕೋರ್ಟ್ರು ಹೇಳ್ತಾರೆ, ಅದ್ರಲ್ಲಿ ಅವ್ರದ್ದು ಯಾಕೆ ಎಂದು ಹೇಳ್ರಿ ಅಂತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ಹಾಗೆ ಹೇಳಿದ್ರೆ ಏನಾಗುತ್ತೆ, ಅವ್ರ ಮತ ಅವ್ರ ಪಕ್ಕದಲ್ಲಿ ನಮ್ದು ಒಂದು ಆಗ್ಬಿಡುತ್ತೆ. ಹಾಗಲ್ಲ, ನಮ್ಮ ಒಂದು ಸಿದ್ಧಾಂತ ಯಾವ ದೋಷವೂ ಇಲ್ಲದ್ದು ಎಂಬುದನ್ನ ದೃಢೀಕರಿಸಿ ಹೇಳುವುದಕ್ಕಾಗಿ ಸ್ವಸಿದ್ಧಾಂತ ನೈರ್ಮಲ್ಯ ಆವಿಷ್ಕರಣ ಪ್ರಸಂಗೇನ ಏನು ನಿರಾಸಃ ಕೃತಃ. ಅವರ ಒಂದು ವಾದವನ್ನು ನಿರಾಸ ಮಾಡಿದ ಯಾಕೆ? ಸ್ವಸಿದ್ಧಾಂತ ನೈರ್ಮಲ್ಯಾವಿಷ್ಕರಣ ಪ್ರಸಂಗೇನ, ನಮ್ಮ ಸಿದ್ಧಾಂತದಲ್ಲಿ ನೋಡಿ ಈ ತರಹ ದೋಷ ಯಾವುದು ಇಲ್ಲ ಅಂತ ಹೇಳಿ, ನಮ್ಮ ಸಿದ್ಧಾಂತವು ನಿರ್ದುಷ್ಟವಾಗಿದೆ ಎಂಬುದನ್ನು ತೋರಿಸಿಕೊಡುವುದಕ್ಕಾಗಿ ನಾವು ಅವರ ಒಂದು ವಾದವನ್ನು ನಿರಾಕರಣೆ ಮಾಡಿದ್ದೇವೆ ಅಷ್ಟೇ. ಅದು ಹೇಗೆ ಸ್ವಾಮಿ ಹೇಳ್ತೀರಾ ಅಂದರೆ, ಅದಕ್ಕೆ ಉದ್ದ ಈ ಭಾಷ್ಯವಾಕ್ಯ ಭಗವತ್ಪಾದರ ಭಾಷ್ಯವನ್ನೇ ತಗೊಂಡಿದ್ದಾರೆ ಶ್ರೀಶರು, ಅದನ್ನು ಹೇಳ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.